ಕರ್ನಾಟಕದಾದ್ಯಂತ ರಾಜರತ್ನಾಕರ ಸಿನಿಮಾ ಇವತ್ತು ಭರ್ಜರಿಯಾಗಿ ಪ್ರದರ್ಶನವನ್ನು ಕಾಣ್ತಾ ಇದೆ. ಫಸ್ಟ್ ನೋಡಿರುವಂತಹ ಸಿನಿ ಪ್ರೇಕ್ಷಕರೆಲ್ಲರನ್ನೂ ಸಹ ಕಂಟೆಂಟ್ಗಾಗಿರ್ಬೋದು, ಈ ಒಂದು ಸಿನಿಮಾದಲ್ಲಿ ಅಭಿನಯಿಸಿರುವಂತಹ ಕಲಾವಿದರ ಆ್ಯಕ್ಟಿಂಗ್ ಆಗಿರೋ ಫಿದಾ ಆಗಿದ್ದಾರೆ. ಸ್ವತಃ ರಿಯಲ್ ಲೈಫ್ನಲ್ಲಿ ಹಲವಾರು ಸಿನಿಮಾಗಳ ಮೂಲಕ ತಮ್ಮ ಕನ್ನಡ ಸಿನಿ ಪ್ರೇಕ್ಷಕರಿಗಾಗಿರ್ಬೋದು, ಹಾಗೆಯೇ ಕನ್ನಡಕ್ಕೆ ಇರ್ತಾರೆ ವೀಕ್ಷಕರನ್ನು ಎಂಟರ್ಟೈನ್ ಮಾಡಿದಂತಹ ಆಶಾ ಅಮ್ಮ, ಅದರ ಜೊತೆಗೆ ಅವರ ಮಗನ ಸಿನಿಮಾವನ್ನು ಮೊದಲ ಬಾರಿಗೆ ಬೆಳ್ಳಿ ಪರದೆಯಲ್ಲಿ ನೋಡಿ ಭಾವುಕರಾಗಿರುವಂತಹ ಆಶಮ್ಮ, ಅದ್ರ ಜೊತೆಗೆ ಚಂದನ್ ಅವರು ಕೂಡ ನಮ್ಮ ಬಾಸ್ ಟಿವಿ ಜೊತೆ ಮಾತುಕತೆಗೆ ಸಿಕ್ಕಿದ್ದಾರೆ. ರಾಜರತ್ನಾಕರ ಸಿನಿಮಾದ ಫಸ್ಟ್ ಶೋ ಅವ್ರ ರಿವ್ಯೂ ತಾಯಿ ಮಗನ ಜೊತೆ ಹೆಂಗೆ ಹೇಳೋಣ ಅಂತ ಕೇಳ್ತಾ ಇದ್ದೀನಿ. ನಮಸ್ತೆ, ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಫಸ್ಟ್ ಶೋ ಸಿನಿಮಾ ನೋಡಿ ಹೆಂಗೆ ಅನ್ನಿಸ್ತು? ಮಗನ ಎಷ್ಟೋ ವರ್ಷಗಳ ಕನಸು ಈಡೇರಿದೆ ಸರ್. 15-16 ವರ್ಷಗಳ ಹೋರಾಟ ಇದು. ಅವನು ಸಿನಿಮಾ ಅಂತ ಬಂದಾಗ್ಲಿಂದನೂ ಕೂಡ ಇಲ್ಲೇನೋ ಒಂದು ಸಾಧನೆ ಮಾಡಬೇಕು, ಏನೋ ಒಂದು ಆಗಬೇಕು, ನಂದೊಂದು ಕಟ್ಔಟ್ ಈ ರೀತಿ ಬೀಳಬೇಕು ಅಂತ ತುಂಬ ಹೋರಾಟಗಳನ್ನ ಮಾಡ್ಕೊಂಡು ಬಂದಂಥವನು. ನಮ್ಮ ಕೈಲಾದಷ್ಟು ಸಪೋರ್ಟ್ನ ಕೊಟ್ಟಿದ್ದೀವಿ. ಅವನೇನು ಈ ಸಿನಿಮಾ ಅಂತ ಹೋರಾಟ ಮಾಡುವಾಗ ಅವನೇನು ಕೆಲಸ ಅಂದರೆ ಬೇರೆ ಥರ ಕೆಲಸಗಳು ಮಾಡ್ಕೊಂಡಿದ್ದಾಗ ಸುಮಾರು ಜನ ಹೇಳಿದ್ದಾರೆ, ಯಾಕೆ ನಿನ್ನ ಮಗನಂಗೆ ಬೀದಿ ಬಸವಂತರ ಬಿಟ್ಬಿಟ್ಟಿದ್ಯಾ, ಯಾಕೆ ಅವ್ನು ಸಂಪಾದನೆ ಮಾಡ್ತಾಯಿಲ್ಲ, ಏನು ಮಾಡಿದ್ದೀರಾ ನಿಮ್ಮ ಮಗನಿಗೆ, ನಿಮ್ಮ ಮಗ ಬರೀ ಫೇಲ್ಯೂರ್ ತಾನೇ ನೋಡ್ತಾ ಇದ್ದಾನೆ ಅಂತೆಲ್ಲನೂ ತುಂಬ ಮಾತಾಡಿದ್ದಾರೆ ಸರ್. ಅವ್ರಿಗೆಲ್ಲ ನಾನು ಹೇಳಿದ್ದು ಒಂದೇ ಆನ್ಸರು, ನನ್ನ ಮಗ ಅವ್ನು ದುಡಿತಾನೋ ಏನು ಮಾಡ್ತಾನೋ ಹೋಗ್ಲಿ ಬಿಡಿ. ಈಗ ಒಬ್ಬ ಮಗ ಏನೋ ಸಾಧನೆ ಮಾಡ್ತಾನೆ ಅಂತ ಹೋದಾಗ ತಂದೆ ತಾಯಿಯಾಗಿ ನಾವು ಸಪೋರ್ಟ್ ಮಾಡಿದೆ ಇನ್ಯಾರು ಸರ್ ಸಪೋರ್ಟ್ ಮಾಡ್ತಾರೆ? ಅವ್ರ ಮೇಲೆ ನಾವು ನಂಬಿಕೆ ಇಡದೆ ಇನ್ಯಾರು ನಂಬ್ತಾರೆ? ಅಪ್ ಆ್ಯಂಡ್ ಡೌನ್ಸು ಜೀವನದಲ್ಲಿ ಇದ್ದಿದ್ದೆ, ಸೋಲೆ ಗೆಲುವಿನ ಮೆಟ್ಲು ಅಂತ ಹೇಳ್ತಾರೆ. ಸಾಧನೆ ಮಾಡ್ತೀನಿ ಅಂತ ಹೊರಟಾಗ, ಅದು ಸಿನಿಮಾ ರಂಗ ಆಗಿರ್ಬೋದು, ಏನೇ ಆಗಿರ್ಬೋದು, ಸಾಧನೆ ಮಾಡ್ತೀನಿ ಅಂತ ಹೊರಟಾಗ ಆ ದಾರಿ ಸುಲಭವಾಗಿರಲ್ಲ. ಒಂದಷ್ಟು ಕಷ್ಟ ನಷ್ಟಗಳನ್ನ, ಸ್ಯಾಕ್ರಿಫೈಸ್ಗಳನ್ನ ಮಾಡಬೇಕಾಗುತ್ತೆ. ಮೊದಲು ಆ ಸಾಧನೆ ದಾರಿ ಒಂದಷ್ಟು ಬಲಿಗಳನ್ನ ಕೇಳುತ್ತೆ. ಯಾವ ಬಲಿ ಅಂತ ಕೇಳಿ, ನಮ್ಮ ನೆಮ್ಮದಿಯ ಬಲಿ, ನಮ್ಮ ನಿದ್ದೆ ಬಲಿ, ನಮ್ಮ ಸುಖದ ಬಲಿ, ನಮ್ಮ ಊಟದ ಬಲಿ, ಶಾಂತಿ ಬಲಿ, ಇದಿಷ್ಟನ್ನು ಮರ್ಯಾದೆಯ ಬಲಿ. ಅದಷ್ಟನ್ನು ಮೀರಿ ಅದೆಲ್ಲವನ್ನು ಕೊಡೋಕ್ಕೆ ಸಿದ್ಧವಾಗಿ ನಾವು ಗಟ್ಟಿಯಾಗಿ ನಿಂತಾಗ ಮಾತ್ರ ಇಂಥದ್ದೊಂದು ಸಾಧನೆ ಮಾಡೋಕ್ಕೆ ಸಾಧ್ಯ. ಇದು ಇವನಿಗೆ ಅಂತಲ್ಲ, ಪ್ರತಿಯೊಬ್ಬರಿಗೂ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನಾನು ಸುಮಾರಷ್ಟು ಇತ್ತೀಚಿನ ದಿನಗಳಲ್ಲಿ ಸುಮಾರು ಶಾರ್ಟ್ ಮೂವಿಗಳನ್ನ ಮಾಡ್ತಾಯಿದ್ದೀನಿ. ಒಂದಷ್ಟು ಹುಡುಗರು ಅವ್ರವ್ರದ್ದೇ ಒಂದು 10-15 ತಂಡಗಳನ್ನ ಕಟ್ಕೊಂಡು ಸಿನಿಮಾ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಶಾರ್ಟ್ ಮೂವಿನಿಂದ ಬರೋಣ ಅಂತ ಬರ್ತಾರೆ. ಅವ್ರ ಕನಸುಗಳು ಇದೆ ಸರ್. ನಾನು ಆ ಹುಡುಗರಿಗೆಲ್ಲ ಹೇಳೋದಷ್ಟೇ, ನೋಡಪ್ಪ, ಸುಲಭ ಅಲ್ಲ ದಾರಿ, ತುಂಬ ಕಷ್ಟ. ನೀನು ಎಲ್ಲವನ್ನ ಎದುರಿಸಿ ನಿಲ್ಲೋದಕ್ಕೆ ನೀನು ಸಿದ್ಧವಾಗಿದೆಯಾ ಬಾ ಅಂತ. ಆ ರೀತಿ ನನ್ನ ಮಗ ಯಾರು ಏನೇ ಅನ್ನಲಿ, ನಾವು ಎಷ್ಟೇ ನೋವು ತಿಂತಾಯಿದ್ರು ಅದನ್ನು ಅವನು ನೋಡಿ ಪಡ್ಕೊಳ್ದೆ ನಾವಾದರೂ ತೋರಿಸ್ಕೊಂಡ್ಬಿಡ್ತೀವಿ. ಅವ್ನು ತೋರಿಸ್ಕೊಳ್ಳಲ್ಲ ಸರ್. ಒಳಗಡೆ ಇವತ್ತೇ ಅವ್ನ ಕಣ್ಣೀರನ್ನ ನಾನು ನೋಡಿದ್ದು, ಒಳಗಡೆ ನುಂಗ್ಕೊತಾನೆ. ವಿಷಕಂಠನ ಥರ ನನ್ನ ಮಗ ಇವತ್ತು ವಿಷ ಕುಡಿದು ಯಾವಾಗ ಶಿವ ನೀಲಕಂಠ ಅದನ್ನೋ ಆ ರೀತಿ ಎಲ್ಲ ಇದನ್ನು ನುಂಗಿಕೊಂಡು ಇವತ್ತೊಂದು ಜಗತ್ತಿಗೆ ಒಂದು ಏನೋ ಒಂದು ಪ್ರಪಂಚಕ್ಕೆ ಉತ್ತರ ಕೊಡಬೇಕು ಅಂತ ಬಂದಿದ್ದಾನೆ. ಅದಕ್ಕೆ ಮುಖ್ಯವಾಗಿ ನೀವುಗಳು ಸಪೋರ್ಟ್ ಮಾಡಿದ್ದೀರಿ. ಮೊದಲಿಂದನೂ ನಮ್ಮ ರಾಜರತ್ನಾಕರ ಪ್ರಮೋಷನ್ಗಳಾಗಿರ್ಬೋದು, ಇಂಟರ್ವ್ಯೂಗಳಾಗಿರ್ಬೋದು, ಅಷ್ಟು ಸಪೋರ್ಟ್ ಮಾಡಿದ್ದೀರಿ ಮೀಡಿಯಾದವರು. ತುಂಬ ಖುಷಿಯಾಗುತ್ತೆ. ಇವತ್ತೇನೋ ಒಂದು ಸಾಧನೆ ಮಾಡಿದ್ದು, ಒಂದು ಗೆಲುವು. 15 ವರ್ಷಗಳ ಕಷ್ಟ ಏನಿತ್ತಲ್ಲ, ಅಬ್ಬಾ ಅಂತ ಉಸಿರು ಬಿಡೋಂಗಾಗಿದೆ. ಇನ್ನು ಮುಂದೆ ಏನಾಗುತ್ತೋ ನೋಡೋಣ. ಅದೆಲ್ಲ ಜನತೆ ಕೈಯಲ್ಲಿದೆ, ನಿಮ್ಗಳ ಕೈಯಲ್ಲಿದೆ ಸರ್. ಪ್ರತಿಯೊಬ್ಬರು ಕನಸಾಗಿರುತ್ತೆ, ನಟನಾಗಿ ಬಂದಮೇಲೆ ಬೆಳ್ಳಿ ಪರದೆಯಲ್ಲಿ ನಂದೊಂದು ಕಟೌಟ್ ನಿಲ್ಲಬೇಕು ಥಿಯೇಟ್ರಲ್ಲಿ. ಅದ್ರ ಜೊತೆಗೆ ಫಸ್ಟ್ ಶೋ ರಿವ್ಯೂವನ್ನು ಸಿನಿ ಪ್ರೇಕ್ಷಕರು ಹೇಳ್ತಾ ಇದ್ದಾಗ ಆ ಒಂದು ಕ್ಷಣವನ್ನು ಎಂಜಾಯ್ ಮಾಡಬೇಕು ಅಂತ. ಆ ಒಂದು ಅನುಭವ ಇವತ್ತು ನಿಮ್ಗೆ ಸಿಕ್ಕಿದೆ, ಹೆಂಗೆ ಅನ್ನಿಸ್ತಿದೆ? ಏನೂ ಹೇಳೋಕ್ಕಾಗ್ತಾಯಿಲ್ಲ ಸರ್. ಇದು ಫೈಂಡ್ ಔಟ್ ಮಾಡೋಕ್ಕಾಗ್ತಾಯಿಲ್ಲ ಯಾವ ಥರ ಫೀಲ್ ಅಂತ. ತುಂಬ ಖುಷಿ ಇದೆ, ತುಂಬ ಅಂದರೆ ತುಂಬ ಹ್ಯಾಪಿಯಾಗಿದ್ದೀನಿ. ಇವೆಲ್ಲ ತುಂಬ ಚಿಕ್ಕ ವರ್ಡ್, ಅದಕ್ಕೆ ಪದಗಳಿಲ್ಲ ಸರ್. ಅವ್ರು ನೋಡಬೇಕಷ್ಟೆ. ಅವ್ರು ಏನು ಹೇಳ್ತಾರೆ ಕೇಳಬೇಕು, ಅವ್ರು ಏನು ಹೆಂಗೆ ಫೀಲ್ ಮಾಡ್ತಾಯಿದ್ದು ನೋಡಬೇಕಷ್ಟೆ. ಮಾತಲ್ಲಿ ಹೇಳೋಕ್ಕಾಗಲ್ಲ ಸರ್. ಸಿನಿಮಾದಲ್ಲಿ ಎಷ್ಟು ನೈಜ ಘಟನೆ ಆಧಾರಿತ ಆಗಿದೆಯೋ, ರಿವ್ಯೂ ಕೂಡ ಅದೇ ರೀತಿ. ಪ್ರತಿಯೊಂದು ಮನೆಯಲ್ಲಿ ಇದೇ ರೀತಿ ಚಪ್ಪರ್ ಮಗ ಹುಟ್ಟಿರ್ತಾರೆ ಅಂತಲೇ ಹೇಳ್ತಾ ಇದ್ದಾರೆ. ಹೇಳಿದ್ದೆ, ಈ ಪಿಕ್ಚರು ನೋಡಿ, ನೀವು ಒಂದ್ಸಲ ಬಂದು ನೋಡಿ. ನಿಮ್ಮ ಮನೆಯಲ್ಲಿ ಯಾರಾದರೂ ಒಬ್ರು ಇರ್ತಾರೆ, ಅಥವಾ ನಿಮ್ಮ ನೆಂಟ್ರಿಸ್ಟು, ನಿಮ್ಮ ಫ್ರೆಂಡ್ ಸರ್ಕಲ್ಲು, ನಿಮ್ಮ ಏರಿಯಾದಲ್ಲಿ, ನಿಮ್ಮ ಸುತ್ತಮುತ್ತ ಯಾರೋ ಒಬ್ಬ ಇದ್ದೇ ಇರ್ತಾನೆ ಅಂತ ಇಲ್ಲ ಸರ್. ಪ್ರತಿಯೊಬ್ಬ ಮನೆಯಲ್ಲಿ ಯಾರೋ ಒಬ್ರು ಇದ್ದೇ ಇರ್ತಾರೆ. ನಾನು ಓಪನ್ ಆಗಿ ಹೇಳ್ತೀನಿ, ಪ್ರತಿಯೊಬ್ಬರು ಮನೆಯಲ್ಲೂ ಯಾರೋ ಒಬ್ರು ಇರ್ತಾರೆ ಸರ್. ನೀವು ನೋಡಿ ಕನೆಕ್ಟ್ ಆಗುತ್ತೆ. ಅಯ್ಯೋ ನನ್ನ ತಮ್ಮ ಹಿಂಗೆ, ಅಯ್ಯೋ ನನ್ನ ಮಗ ಹಿಂಗೆ, ಅಯ್ಯೋ ನನ್ನ ದೊಡ್ಡಪ್ಪನ ಮಗ ಹಿಂಗೆ ಅಂತ ನಿಮ್ಗೆ ಅನಿಸುತ್ತೆ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಓಪನ್ ಆಗಿ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ, ನೀವೊಬ್ಬರು ಬನ್ನಿ ನೋಡಿ ಸಿನಿಮಾನ. ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನ ಕರ್ಕೊಂಡು ಬನ್ನಿ. ನೀವು ನೋಡಿದ್ದೀರಿ, ಹೆಂಗೆ ಅನಿಸ್ತು ಸರ್ ನಿಮ್ಗೆ ಸಿನಿಮಾ ಹೇಳಿ? ನನಗೆ ಚೆನ್ನಾಗಿತ್ತು ಮ್ಯಾಮ್. ಬಿಕಾಸ್ ಯಾಕಂದರೆ 10,000 ರೂಪಾಯಿ ಒಂದು ಟ್ವಿಸ್ಟ್ ತುಂಬ ಚೆನ್ನಾಗಿದೆ.
ಇವ್ರು ಕೇಳೋದು ಅವರು ಲವ್ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ, ಇವ್ರು 10,000 ರೂಪಾಯಿ ಕೇಳ್ತಾರೆ, ಇವ್ರೇನು ಮತ್ತೆ ಏನೋ ಒಂದು ತಿರುಗಿ ನೋಡಿದ್ರೆ ಮತ್ತೆ ಹಿಂದ್ಗಡೆ ಅಮ್ಮ ಬರ್ತು ನಿಂತ್ಕೊತಾರೆ. ಸೊ ಟೋಟಲ್ ಆಗಿ ಒಂದಕ್ಕಿಂತ ಒಂದು ಎಕ್ಸ್ಪೆಕ್ಟೇ ಮಾಡಿರಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಅದೇ ಸರ್ ಟರ್ನಿಂಗ್ ಪಾಯಿಂಟು. ಯಾಕೆ ನಾನು 3ನೇ ಸರಿ ಸಿನಿಮಾ ನೋಡಿದಾಗಲೂ ನನಗೆ ಕಣ್ಣಲ್ಲಿ ನೀರು ಯಾಕೆ ಬರುತ್ತೆ ಅಂದರೆ ಆ ಸೀನ್ ಹಂಗೆ ಕನೆಕ್ಟ್ ಆಗುತ್ತೆ, ನಮಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಅಷ್ಟು ಹಾರ್ಟ್ ಟಚಿಂಗ್ ಆಗಿದೆ. ಅದನ್ನು ತೆರೆ ಮೇಲೆ ತಂದುಕೊಟ್ಟಿದ್ದಾರೆ ನಮ್ಮ ರಾಜನ್ ರತ್ನಾಕರದ ತಂತ್ರಜ್ಞರು, ನಿರ್ದೇಶಕರು. ಇದಕ್ಕೆ ಮುಖ್ಯವಾಗಿ ಅನ್ನದಾತರು ಜಯರಾಮ್ ಸರು. ಎಲ್ಲೂ ಏನೂ ರಾಜಿ ಆಗದೆ ಒಬ್ಬ ಹೊಸ ಹುಡುಗನ್ನ ನಂಬಿ, ಹೊಸ ಟೀಮನ್ನು ನಂಬಿ ಅವರು ಹಣ ಹೂಡಿಕೆ ಮಾಡಿದ್ದಾರೆ. ಇವತ್ತು ಅವ್ರ ಮುಖದಲ್ಲಿ ನಗು ಕಾಣ್ತಾ ಇದೆ. ಅವರು ಸರ್ ಅವ್ರ ನಕ್ಕು ಅವ್ರ ಸಂತೋಷ ಆದರೆ ಇಂಥದ್ದೊಂದು ಹಲವಾರು ಸಿನಿಮಾ ಅವ್ರ ಹಿಂದೆ ಒಂದಷ್ಟು ಕುಟುಂಬಗಳು ಬದುಕ್ತವೆ ಸರ್. ಮೊನ್ನೆ ಸ್ಟೇಜ್ ಮೇಲಂತೂ 3-4 ನಿಮಿಷಗಳ ಕಾಲ ಒಂದು ಡೈಲಾಗನ್ನು ಹೊಡೆದ್ರು. ಈಗ ರಾಜ ರತ್ನಾಕರ ಸಿನಿಮಾದ ಯಾವುದಾದ್ರೂ ಒಂದು ಡೈಲಾಗ್ ಹೇಳೋದಾದರೆ? ನಮ್ಮ ಸಿನಿಮಾ ಡೈಲಾಗ್ಸಲ್ಲಿ ನೀವು ತುಂಬ ಆರ್ಗ್ಯಾನಿಕ್ ಫೀಲ್ ನೋಡ್ತೀರಾ. ಅಂದರೆ ಎಲ್ಲೂ ತುರ್ಕ್ದಂಗಾಗಲಿ, ಏನೋ ಎಕ್ಸ್ಟ್ರಾ ಅಂದರೆ ಏನೋ ಥಿಂಕ್ ಮಾಡಿ ಬರ್ದಂಗಾಗಲಿ ಇಲ್ಲ, ತುಂಬ ನ್ಯಾಚುರಲ್ ಡೈಲಾಗ್ಸ್ ಇದೆ. ಅದಕ್ಕೆ ಮೂಲ ಕಾರಣ ಬಂದು ಕಾಂತರಾಜು ಕಮಲಾನಗರ ಅಂತ, ಅವರೇ ಮೂಲ ರೈಟರು. ಸೊ ಇದಕ್ಕೆಲ್ಲ ಕ್ರೆಡಿಟ್ ಅವ್ರಿಗೆ ಹೋಗಬೇಕು. ನನಗೆ ತುಂಬ ಡೈಲಾಗ್ಸ್ ಇದೆ ಸರ್, ಸಣ್ಣ ತುಂಬ ಬರೆದಿದ್ದಾರೆ. ಬಟ್ ಒಂದು ಸೀನಲ್ಲಿ ಒಂದು ಡೈಲಾಗ್ ಏನಂದರೆ, ಮಚ್ಚ ಈ ಹುಡುಗಿರ್ ಮಚ್ಚ ಈ ಸುನಾಮಿಲಿ ಶರ್ಟ್ ಬೀಚ್ಕೊಂಡು ಸ್ನಾನ ಮಾಡ್ಬೋದು, ಆದರೆ ಹುಡುಗಿರ ಮುಂದೆ ಮನ್ ಸ್ಪೀಚ್ ಮಾತಾಡೋಕ್ಕಾಗಲ್ಲ ಕಣ್ರು, ಆದರೂ ಅವಳು ನನಗೆ ಬೇಕು ಕಣ್ರು ಅಂತೀನಿ. ಕೌಂಟ್ರು ತಂದ್ಕೊಡಕ್ಕೆ ಬೇಕು ಅಂದ ತಕ್ಷಣ ತಂದ್ಕೊಡಕ್ಕೆ ಅವಳೇನು ಕಿಂಗ್ ಸಿಗರೇಟಾ? ಎಷ್ಟು ಚೆನ್ನಾಗಿ ಅವರು ಲೊಕ್ಯಾಲಿಟಿನ ತಂದಿದ್ದಾರೆ ಅಂದರೆ. ಸೊ ಇದಕ್ಕೆಲ್ಲ ಮೂಲ ರೀಸನ್ ಅವರು. ಸೊ ಇದು ನಮ್ಮ ಸಿನಿಮಾದಲ್ಲಿ ಈ ಥರ ಪ್ಯಾಟರ್ನ್ಸ್ ತುಂಬ ಇದೆ. ಸಿನಿಮಾ ಬಂದು ನೋಡಿ ಜನ. ಎಲ್ಲ ಒಂದು ಕಡೆ ನಾನು ಕೇಳಬಾರ್ದು ಅಂತ ಅನ್ಕೊಂತೀನಿ, ಬಟ್ ಎಲ್ಲ ಒಂದು ಕಡೆ ಕೇಳಬೇಕು ಅಂತ ಅನ್ನಿಸ್ತಾ ಐತೆ. ಅಣ್ಣನಿಗೆ ಅದರ ಜೊತೆಗೆ ತಮ್ಮನಿಗೆ ಹಾಗೆ ಮಗನಿಗೆ ಎಷ್ಟು ಮಿಸ್ ಮಾಡ್ಕೊಳ್ತೀರಮ್ಮ ಬುಲ್ಲಿ ಅವರನ್ನು? ಸರ್ ಅವ್ರ ಮರ್ತಿದ್ರೆ ಸರ್ ಮಿಸ್ ಮಾಡ್ಕೊಳ್ಳೋಕ್ಕೆ. ನೀವು ಅವನ್ನ 7 ವರ್ಷ ಆದರೂ ಇವತ್ತು ಅವನ ಬಗ್ಗೆ ಮಾತಾಡ್ತೀರಿ ಅಂದರೆ ನಿಮ್ಮಲ್ಲಿ ಒಂದು ಜೀವಂತವಾಗಿದ್ದಾನೆ, ಎಲ್ಲಿ ಬದುಕಿದ್ದಾನೆ. ಇವತ್ತು ನಾವೇನು ಡ್ಯಾನ್ಸ್ ಮಾಡಿದ್ವಿ ಅಲ್ಲ ಬೆಳಗ್ಗೆ, ಆ ಡ್ಯಾನ್ಸಲ್ಲಿ ಅವನಿದ್ದಾನೆ. ಅವನ್ನ ಇದ್ದಿದ್ರೆ ಇವತ್ತು, ಒಂದು ವೇಳೆ ಅವನು ಇದ್ದಿದ್ರೆ ಏನು ಮುಗುಣದು ಕುಪ್ಪಳಿಸಿ ಪಲ್ಟಿ ಹೊಡೆದು ಅದ್ರ ಕಥೆನೇ ಬೇರೆ. ಅವನು ಡ್ಯಾನ್ಸ್ ಅಂದರೆ ಪಂಚಪ್ರಾಣ. ಅದು ಅಣ್ಣ ಈ ರೀತಿ ಅದನ್ನು ಅದ್ರ ಕನಸೇ ಬೇರೆ. ಆದರೆ ಇವತ್ತು ಅವನು ನಮ್ಮ ಹಿಂದೆ ನಮ್ಮ ಶಕ್ತಿಯಾಗಿ ನಿಂತಿದ್ದಾನೆ. ಅವನೇ ನಮಗೆ ದೊಡ್ಡ ಶಕ್ತಿ ಸರ್. ನನಗಾಗಲಿ, ನನ್ನ ಮಗನಿಗಾಗಲಿ, ನಮ್ಮ ಮನೆಯವ್ರಿಗಾಗಲಿ ನಮ್ಮ ಶಕ್ತಿ. ನಮ್ಮ ಎಲ್ಲ ಏನು ನಾವು ಈ ಹೋರಾಟದ ಬದುಕಿದೆಯಲ್ಲ, ಆ ಬದುಕನ್ನು ಎದುರಿಸೋ ಶಕ್ತಿ ಕೊಡ್ತಾ ಇರೋದೇ ಅವನು. ನಮ್ಮ ಪಾಲಿನ ಭಗವಂತ ಸರ್ ಅವನು. ಸರ್ ಅದೇ ಅಮ್ಮ ಹೇಳ್ದಂಗೆ ನಾವು ಯಾವಾಗಲೂ ಅಂದ್ಕೊಳ್ಳೋದೇನು ಗೊತ್ತಾ, ನಾವು ಯಾವುದೇ ಪೋಸ್ಟು ಇತ್ತೀಚೆಗೆ ನಮ್ಮದು ಇಂಟರ್ವ್ಯೂಸು ಅದು ಇದು ಪೋಸ್ಟ್ ಆಗ್ತದೆ, ತುಂಬ ಜನ ನನ್ನ ತಮ್ಮನ ಬಗ್ಗೆನೇ ಮಾತಾಡ್ತಾರೆ. ನೀವು ನಮ್ಮ ತಮ್ಮನ ಕೇಳ್ತೀರಾ, ತಮ್ಮ ಮಿಸ್ ಮಾಡ್ಕೊತೀರಾ, ಇಲ್ವಲ್ಲ ಈಗ ಏನು ಅನ್ಸುತ್ತೆ ನಿಮಗೆ ಅಂದಾಗ, ಎಲ್ಲಿಲ್ಲ ಅವನು ಕರ್ನಾಟಕದ ಜನರು ಮನಸ್ಸಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾನೆ. ಆ ಜನ ಇರೋವರೆಗೂ ಅವನು ಇದ್ದೇ ಇರ್ತಾನೆ. ಸೊ ನಾವು ಈ ಥರ ಎಲ್ಲರಲ್ಲೂ ನನ್ನ ತಮ್ಮನ ನೋಡ್ತಾ ಇದ್ದೀವಿ. ಸೊ ತುಂಬ ಏನು ಅಂದರೆ ಅವ್ನು ಫಿಸಿಕಲ್ ಆಗಿಲ್ಲ ಅಷ್ಟೇ, ಜೊತೆಗೆ ಇರ್ತಾನೆ ಸರ್. ಬಂದರು ಕಾಂತರಾಜ್ ಅವರು. ಹಾಂ, ಸೊ ಈ ಥರ ಇದೆ. ಸಿನಿಮಾ ಚೆನ್ನಾಗಿದೆ. ನಿಮಗೆ ಅಂದರೆ ಮೀಡಿಯಾದವ್ರಿಗೆ ತುಂಬ ಕನೆಕ್ಟ್ ಆಗಿದೆ. ಅದರಲ್ಲೂ ಬಾಸ್ ಟಿ ವಿ ಅಂದರೆ ನಾವು ತುಂಬ ಸೆನ್ಸಿಬಲ್ ಆಗಿ ನೋಡ್ತಾ ಇರ್ತೀವಿ. ಯಾಕಂದರೆ ನೀವು ಹಾಕೋ ಕ್ವಶನ್ಸು, ನೀವು ಮಾತಾಡೋ ರೀತಿ ಎಲ್ಲನೂ ನಮ್ಗೆ ಇಷ್ಟ ಆಗುತ್ತೆ. ಬಾಸ್ ಟಿ ಅವ್ರ ಇಂಟರ್ವ್ಯೂ ಅಂದರೆ ಸ್ಪೆಷಲ್, ಅಂದರೆ ಎಲ್ಲ ಇಂಟರ್ವ್ಯೂಸು ನೋಡ್ತೀವಿ. ಬಟ್ ನಿಮ್ಮ ಸ್ಟೈಲು, ನೀವು ಕೇಳೋ ಕ್ವಶನ್ಸ್ ನಮ್ಗೆ ಇಷ್ಟ ಆಗುತ್ತೆ. ಸೊ ನಿಮಗೆಲ್ಲ ಇಷ್ಟ ಆಗಿರೋವಂಥದ್ದು ನಮಗೆ ತುಂಬ ದೊಡ್ಡ ಗೆಲುವು. ಇನ್ನು ಮುಂದೆ ಹಿಟ್ಟಾಗಿರೋ ಸಿನಿಮಾನ ಬ್ಲ್ಯಾಕ್ ಬಸ್ಟರ್ ಮಾಡೋದು ನಮ್ಮ ಕೆಲಸ. ಅದೇ ಥರ ನೀವು ಸ್ವಲ್ಪ ಪುಷ್ ಕೊಟ್ಟರೆ ಆ ಬ್ಲ್ಯಾಕ್ ಬಸ್ಟರ್ ಮಾಡೋಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಆಗಲೇ ಮಾತಾಡ್ತಾ ಡೈಲಾಗ್ಸ್ ಬಗ್ಗೆ ಹೇಳ್ತಾ ಇದ್ರಿ. ಡೈಲಾಗ್ ರೈಟರ್ ಇಲ್ಲೇ ಬಂದೇ ಬಿಟ್ಟರು. ಯಾಕಂತಂದರೆ ನಾವೇನೇ ಕಲಾವಿದರಾಗಿ ಒಂದೊಂದು ಡೈಲಾಗನ್ನು ಹೇಳ್ತಿರ್ಬೇಕಾದ್ರೆ ಜನ ಆಡಿಯನ್ಸ್ ಚಪ್ಪಾಳೆ ಹೊಡಿತಿರ್ತಾರೆ. ಅದರ ಹಿಂದೆ ಸರಸ್ವತಿ ಪುತ್ರ ಡೈಲಾಗು ಇದ್ದೇ ಇರ್ತಾರೆ. ಸೊ ಅದರ ಬಗ್ಗೆ ಹೇಳಲೇಬೇಕು ಸರ್. ಹಾಗೇನಿಲ್ಲ ಸರ್, ಇದು ಕತೆ ಬಂದ್ಬಿಟ್ಟು ನಮ್ಮ ಏರಿಯಾ ಸುತ್ತಮುತ್ತ, ಅಂದರೆ ಒಂದು ಬಿಲೋ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಸುತ್ತಮುತ್ತ ನೀಡೋದ್ರಿಂದ ಆ ಪಾತ್ರಗಳು ಅತಿ ಹೆಚ್ಚಾಗಿ ನಾನು ನೋಡಿದ್ದೆ ಸರ್. ನನ್ನ ಒಡನಾಟ ಸುಮಾರು ಫ್ರೆಂಡ್ಸ್ ಇದ್ದಾರೆ ಇದೇ ಥರ. ಮತ್ತು ಇವ್ರು ಏನು ಮಾಡಿದ್ದಾರೆ, ಈ ಥರ ಕ್ಯಾರೆಕ್ಟರ್ಗಳು ಸುಮಾರು ಇದ್ದಾವೆ, ಇಡೀ ಕರ್ನಾಟಕದಾದ್ಯಂತ ಇದ್ದಾವೆ. ಅದರಲ್ಲೂ ತುಂಬ ಹತ್ತಿರವಾದಂಥ ಪಾತ್ರಗಳು ನನ್ನ ಸ್ನೇಹಿತರೇ ಆಗಿದ್ದು. ಅದರಿಂದ ಅವ್ರು ಮಾತಾಡೋ ಪದಗಳನ್ನೇ ಇಲ್ಲ ನಾವು ಬರ್ಸಿದೆ ಬಿಟ್ಟು, ನಾವೇನು ಎಕ್ಸ್ಟ್ರಾ ನಾವೇನಾದ್ರು ಬುಕ್ಕಿಶ್ ವರ್ಡ್ಗಳು ಆ ಥರ ಬರ್ಸೋದು ಬೇಡ ಅಂದ್ಬಿಟ್ಟು ಆ ಪಾತ್ರಗಳು ಏನು ಮಾತಾಡ್ತವೋ, ನನ್ನ ಸ್ನೇಹಿತರು ಏನು ಮಾತಾಡಿದ್ರು, ನನ್ನ ಸ್ನೇಹಿತರೆ ಇದಕ್ಕೆ ಪ್ರೇರಣೆ ಅಂತ ಹೇಳುವ ಸರ್. ಫೈನಲಿ ಔಟ್ಪುಟ್ ಬಂದಿದೆ ಸರ್. ಪ್ರತಿಯೊಬ್ಬರು ತುಂಬ ಇವ್ರು ಈಗ ತಾನೇ ಒಂದು ಡೈಲಾಗ್ ಹೇಳ್ತಾ ಇದ್ರು, ನ್ಯಾಚುರಲ್ ಆಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಆ ನ್ಯಾಚುರಾಲಿಟಿನ ತರಬೇಕು ಅಂತಂದರೆ ನೀವು ಫಸ್ಟು ನ್ಯಾಚುರಲ್ ಆಗಿ ನೋಡಿರಬೇಕು ಒಂದಷ್ಟು ದೃಶ್ಯಗಳನ್ನು. ಎಲ್ಲಾದರೂ ಅನುಭವಿಸಿದ್ರ ನೀವು ಲವ್ ಗಿವು ಅಂತ? ಖಂಡಿತ ಎಲ್ಲರೂ ಪ್ರತಿಯೊಬ್ಬರು ಇದನ್ನು ಅನುಭವಿಸಿರ್ತಾರೆ. ನಾವು ನನ್ನ ಬೆಳೆದಿರೋ ವಾತಾವರಣ ಅಂತ ಜಾಗನೇ ನನ್ನ ಕರ್ನಾಟಕದಲ್ಲಿ ಏನಿದೆ ಆ ಥರ ಸುಮಾರು ಫ್ರೆಂಡ್ಸ್ ಇದ್ದಾರೆ.
ಅವ್ರನ್ನ ನೋಡಿ ಈ ಥರ ಒಂದೊಂದು ಪಾತ್ರದಿಂದ ಒಂದೊಂದು ಡೈಲಾಗ್ ತೊಗೊಂಡು ಆ ಎಲ್ಲ ಪಾತ್ರಗಳಿಂದ ಈ ಸಿನಿಮಾ ಈ ಮಟ್ಟಕ್ಕೆ ಸಂಭಾಷಣೆ ಬಂದಿದೆ ಅಂತ ಹೇಳ್ಬೋದು. ಅಂದರೆ ನೀವೆಲ್ಲ ಎಲ್ಲರೂ ಹೇಳೋ ಪ್ರಕಾರ ಮೆಚ್ಚೋ ಥರ ಸಂಭಾಷಣೆ ಇದೆ. ಅದೆಲ್ಲ ನನ್ನ ಸ್ನೇಹಿತರು ಮೇನ್ ಕಾರಣ ಅಂತ ಹೇಳ್ಬೋದು ಸರ್. ಆಡಿಯನ್ಸ್ಗೆ ಏನು ಹೇಳ್ತೀರಾ ಮೂವರು ಫೈನಲಿ ಇಷ್ಟೊಂದು ಮೆಚ್ಕೊಂಡು ಪ್ರೀತಿ ವಿಶ್ವಾಸ ತೋರಿಸ್ತಾ ಇದ್ದಾರೆ? ಸರ್ ಮೇಜರ್ ಆಗಿ ನಾನು ಹೇಳೋದು, ಮೊದಲು ನಮ್ಮ ಇಂಡಸ್ಟ್ರಿ ಆಗಲಿ ಆಡಿಯನ್ಸ್ ಆಗಲಿ ನಮ್ಮನ್ನು ಇಷ್ಟು ದಿನ ಕಲಾವಿದರು ನೋಡಿಕೊಂಡು ನಮ್ಮನ್ನು ಇಷ್ಟಪಟ್ಟಿದ್ದೀರಾ. ಅದೇ ಥರ ಡೈರೆಕ್ಟ್ರನ್ನ, ಪ್ರೊಡ್ಯೂಸರ್ನ, ರೈಟರ್ಸ್ನ, ಯಾಕಂದರೆ ಸಿನಿಮಾದ ಮೂಲನೇ ಪೆನ್ನು ಪೇಪರ್ ಸರ್. ಯಾಕಂದರೆ ಇಷ್ಟು ದಿನ ನಾನು ಸ್ಟ್ರಗಲ್ ಮಾಡ್ಕೊಂಡು ಬಂದಾಗ ಇತ್ತೀಚೆಗೆ ಕನ್ನಡ ಯಾಕೆ ಹಂಗೆ ಹಿಂಗೆ, ನಮ್ಮ ಕನ್ನಡ ಮಾತ್ರ ಅಲ್ಲ ಸರ್, ಎಲ್ಲ ಲ್ಯಾಂಗ್ವೇಜಲ್ಲೂ ಕೆಟ್ಟ ಸಿನಿಮಾ ಅಂದರೆ ಫ್ಲಾಪ್ ಸಿನಿಮಾಗಳು ಬರ್ತವೆ. ಕೆಟ್ಟ ಸಿನಿಮಾ ಅಂತ ನಾನು ಹೇಳಲ್ಲ. ನಮಗೇನಾಗುತ್ತೆ, ಅಲ್ಲಿ ಹಿಟ್ಟಾಗಿರೋ ಸಿನಿಮಾ ಮಾತ್ರ ಇಲ್ಲಿ ಕಾಣಿಸ್ದಾಗ ಅವ್ರು ಸೂಪರಾಗಿ ಮಾಡ್ತಾರೆ ಅನ್ಕೊತೀವಿ. ನಮ್ಮ ತಾಯಿ ಹೈದರಾಬಾದ್ ತಮಿಳ್ನಾಡಿಗೆ ಹೋದಾಗ ಕನ್ನಡದಲ್ಲಿ ಸಖತ್ತಾಗಿ ಮಾಡ್ತಾರಂತೆ ಸಿನಿಮಾ ಅಂತಾರೆ. ಅಲ್ಲಿ ನಮ್ಮನ್ನು ನೋಡ್ತಾರೆ, ನಾವು ಅವ್ರನ್ನ ನೋಡ್ತಾ ಇದೀವಿ. ಸೊ ಅವ್ರು ನಮ್ಮನ್ನು ನೋಡೋದು ಬೇಡ, ನಾವು ಅವ್ರನ್ನ ನೋಡೋದು ಬೇಡ, ನಮ್ಮನ್ನು ನಾವು ನೋಡ್ಕೊಳ್ಳೋಣ. ನಮ್ಮನ್ನು ನಾವು ನೋಡ್ಕೊಂಡು ನಮ್ಮ ನೆಲದ ಕಥೆಗಳನ್ನ ಮಾಡೋಣ. ಆ ಥರ ಆಗಬೇಕು ಅಂದರೆ ರೈಟರ್ಸ್ಗೆ ಫಸ್ಟು ಸರ್. ನಿಮಗೆ ಗೊತ್ತಿಲ್ಲ ಸರ್, ರೈಟರ್ಸು, ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಡೈರೆಕ್ಟರ್ಗಳು ಎಷ್ಟು ಸಫರ್ ಮಾಡ್ತಾರೆ ಅಂದರೆ ಯಾರೂ ನೆಮ್ಮದಿಯಾಗಿಲ್ಲ ಸರ್. ಮೇಜರಾಗಿ ಹಣ ಸಿಗೋಲ್ಲ ಸರ್. ಅಂದರೆ ನಾನು ಪ್ರೊಡ್ಯೂಸರ್ಸ್ ಬಗ್ಗೆ ಬೈಯಲ್ಲ, ಯಾಕಂದರೆ ಅವರು ಸಿನಿಮಾನ ತೆರೆ ಮೇಲೆ ತರೋದಕ್ಕೆ ತುಂಬ ಕಷ್ಟಪಡ್ತಾ ಇರ್ತಾರೆ. ನಾನು ಒಂದು ರಿಕ್ವೆಸ್ಟ್ ಏನಂದರೆ, ದಯವಿಟ್ಟು ಅವ್ರನ್ನ ಬೆಳೆಸಿ, ಅವ್ರನ್ನ ಫಸ್ಟು ರೈಟರ್ಸ್ಗೆ, ಡೈರೆಕ್ಟರ್ಸ್ಗೆ, ಅದು ಕ್ಯಾಮ್ರಾಯಿಂದ ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಜಾಸ್ತಿ ಪ್ರೊವೈಡ್ ಮಾಡಿ. ನಮಗೆ ಕಮ್ಮಿನೇ ಕೊಟ್ಬಿಡಿ ಸರ್. ನಮ್ಗೆ ಆರ್ಟಿಸ್ಟ್ಗಳಿಗೆ ಕಮ್ಮಿನೇ ದುಡ್ಡು ಕೊಡಿ, 50% ಕಮ್ಮಿ ಕೊಟ್ಬಿಡಿ. ರೈಟರ್ಸಿಗೆ ಮಾತ್ರ ಜಾಸ್ತಿ ದುಡ್ಡು ಕೊಡಿ ಸರ್. ಆವಾಗ ಅವ್ರಿಗೊಂದು ಮೈಂಡು ಪೀಸ್ಫುಲ್ ಆಗುತ್ತಲ್ಲ, ಆವಾಗ ಎಂತೆಂಥ ಕ್ರಿಯೇಟಿವಿಟಿ ಬರುತ್ತೆ ಅಂದರೆ ಅಷ್ಟಿದೆ. ಸೊ ನಮ್ಮ ಸಿನಿಮಾದ ರೈಟ್ರು ಕಾಂತರಾಜು ಸರು ತುಂಬ ದಿನದಿಂದ ಎಲ್ಲ ಇಂಟರ್ವ್ಯೂವಲ್ಲೂ ಇವ್ರ ಮಾತುಗಳನ್ನ ನಾನು ಮಾತಾಡೋಕ್ಕಾಗ್ತಿರ್ಲಿಲ್ಲ. ಯಾಕೆ ಅಂದರೆ ಕ್ವಶನ್ಸ್ ಏನು ಕೇಳ್ತಾರೋ ಅದಕ್ಕೆ ಆನ್ಸರ್ ಮಾಡ್ಕೊಂಡು ಹೋಗೋ ಟೈಮಲ್ಲಿ ನಮಗೂ ಭಯ ಬೇರೆ ಇರುತ್ತೆ. ಇಂಟರ್ವ್ಯೂವಲ್ಲಿ ಏನು ತಪ್ಪುಗಳು ಮಾತಾಡ್ಬಿಡ್ತೀವೋ, ಎಲ್ಲಿ ಮಿಸ್ಟೇಕ್ ಆಗಿಬಿಡುತ್ತೋ ಅಂತ, ಇದರಲ್ಲಿ ಮಾತಾಡೋಕ್ಕಾಗಿರಲಿಲ್ಲ. ಸೊ ಥ್ಯಾಂಕ್ ಯು ಸರ್, ಇಂಥ ಒಳ್ಳೆ ರೈಟಿಂಗ್ ಕೊಟ್ಟಿದ್ದಕ್ಕೆ, ಒಳ್ಳೆ ಕಥೆನ ಅಂದರೆ ಕಟ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ನಾವು ಇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಒಂದು ತಾಯಿ ಮುಂದೆ ಒಂದು ಮಗು ಸತ್ತೋದಂಗಿರುತ್ತೆ. ನಾವು ಬರೆದಿರೋ ಸಂಭಾಷಣೆ ತಪ್ಪಿ ನೀಟಾಗಿ ಹೇಳಿಲ್ಲ ಅಂದರೆ ಆ ತಾಯಿ ಮತ್ತು ಮಗು ಸಂಬಂಧ ಹೇಗಿರುತ್ತೆ ಅಂದರೆ ಅದು ಬೆಳೀತಾ ಆ ಮಗು ಯಾವ ಎತ್ತರಕ್ಕೆ ಹೋಗುತ್ತೋ ಹಾಗೆ. ಈ ಸಿನಿಮಾದಲ್ಲಿ ಏನಾದರೂ ಸಂಭಾಷಣೆ ಬಗ್ಗೆ ಮಾತಾಡ್ತಿದ್ರೆ ಅತಿ ಹೆಚ್ಚಾಗಿ ಇವ್ರಿಗೂ ಆ ಪ್ರಶಂಸೆ ತಲುಪಿಸಲೇಬೇಕು. ಯಾಕಂದರೆ ಇವರು ಅಷ್ಟು ನೈಜವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಈಗ ನಮಗೇನು ಕ್ರೆಡಿಟ್ ಇದೆ ಅದರಲ್ಲಿ ಮುಖಾಲ್ ಭಾಗ ಇವ್ರು ಇರಲೇಬೇಕು ಸರ್, ಅದಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಅದೇ ತುಂಬ ಖುಷಿ ಆಗ್ತಿದೆ. ಈಗ ನನ್ನ ಮಗ ಹೇಳ್ದಾಗೆ ಪರದೆ ಮೇಲೆ ಎಲ್ಲರೂ ನೋಡಿರ್ತೀರಿ, ಪರದೆ ಹಿಂದೆ ಇರೋರು ಯಾರ ಕಥೆನೂ ವ್ಯಥೆನೂ ಗೊತ್ತಿರಲ್ಲ ಅಂತ. ಅವನು ಹೇಳಿದ್ದು ಅದೇ, ನಾನು ಅನ್ಕೊತಾ ಇರೋದು ಅದೇ. ಅವ್ರುಗಳ್ಗೆ ನೀವೆಲ್ಲರೂ ಪ್ರೋತ್ಸಾಹ ಕೊಡಿ, ಅವ್ರುಗಳ್ನ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಇವತ್ತು ರಾಜ ರತ್ನಾಕರ ಒಂದು ಯಶಸ್ಸಿನ ಹಾದಿ ಹತ್ರ ನಡೀತಾ ಇದ್ದಾನೆ. ಅದಕ್ಕೆಲ್ಲ ನೀವು ಮಾಧ್ಯಮ ಮಿತ್ರರೇನಿದ್ದೀರಿ, ನೀವುಗಳ ಕಾರಣ. ಕನ್ನಡ ಜನತೆ ಆಶೀರ್ವಾದ ನಮ್ಮ ರಾಜ ರತ್ನಾಕರನ ಮೇಲೆ ಇರಲಿ ಅಂತ ಕೇಳ್ಕೊಳ್ತೀನಿ. ಥಿಯೇಟ್ರಿಗೆ ಬಂದು ಪಿಕ್ಚರ್ ನೋಡಿ ನಿಮ್ಮ ಅನಿಸಿಕೆನ ಹಂಚ್ಕೊಳ್ಳಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಬಾಸ್ ಟಿವಿ ಜೊತೆ ಒಂದಷ್ಟು ಮಾತುಕತೆಯನ್ನು ಮಾತನಾಡಿದ್ದಕ್ಕೆ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ ಬ್ರೋ. ಇದಾಗಿತ್ತು ರಾಜರತ್ನಾಕರ ಸಿನಿಮಾದ ನಾಯಕ ಹಾಗೆಯೇ ರೈಟರ್ ಪ್ಲಸ್ ಚಂದನ್ ಅವರ ತಾಯಿ ಆಶಾರಾಣಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.